ರಾಜ್ಕುಮಾರ್ ಫ್ಯಾಮಿಲಿ ಬ್ಲೇಮ್ ಮಾಡಿ ಏನ್ರಿ ಸಿಗ್ಬೇಕಾಗಿದೆ? ವಿಷ್ಣು ಸರ್ ಸ್ಮಾರಕ ಆಗ್ಬೇಕು ಅಂತ ಓಡಾಡ್ತಿರೋ ಪಾಡು ಸೂತ್ರ ಇಲ್ದಿರೋ ಗಾಳಿಪಟ ತರ ಮಾಡ್ಕೊಡ್ಬೇಕು ಅಂತ ಕೇಳ್ಬೇಕು. ಆದ್ರೆ 6.5 ವರ್ಷ ಮಾಹಿತಿ ಕೊರತೆ ಹಿಡ್ಕೊಂಡು ಅವರು ಸಿಎಂ ಹತ್ರ ಹೋಗಿ ಪುಣ್ಯಭೂಮಿ ಅದು ಅಲ್ಲೇ ಪುಣ್ಯಭೂಮಿ ಅದು ಒಂದು ಸ್ಮಾರಕ ಬೇರೆ, ಸಮಾಧಿ ಏನಿದೆ ಅದು ತೆಗೆಯೋದು ಬೇಡ ಅಂತ ಅವ್ರದ್ದು ಎಲ್ಲ ಫ್ಯಾನ್ಸ್ಗಳು ಬಂದು ಕೇಳ್ಕೊಂಡಿದ್ರು. ಅದನ್ನ ಮೀಟ್ ಮಾಡಿ ಸರ್ ಹತ್ರ ಮಾತಾಡಿದ್ದೀನಿ. ಐ ಥಿಂಕ್ ಇದು ಸ್ಮಾರಕ ಆದ್ರೂ ಪಾಡಿಗಿರುತ್ತೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದೊಂದು ಪುಣ್ಯಭೂಮಿ ಥರ ಒಂದು ಅವ್ರು ಏನು ಸಮಾಧಿ ಇದೆ ಅದು 100 ಎಕರೆ ನಾವುಗಳೇ ಪರ್ಚೇಸ್ ಮಾಡ್ತೀವಿ ಸರ್ಕಾರದ ಹತ್ರ ಅಂತ ನಾವು ಮಾತಾಡಿದ್ದೀವಿ. ಅದು ಯಾರಿಗೂ ನಮ್ಮ ಅವ್ರ ಫ್ಯಾನ್ಸ್ಗಾಗಲಿ ಇನ್ನೊಬ್ರಿಗಾಗಲಿ ದಾನಕ್ಕೆ ಅಂತಲ್ಲ, ಕೊಡುಗೆ. ವಿಷ್ಣು ಸರ್ ಫ್ಯಾಮಿಲಿಗೆ ಏನಾಗಿದೆ ಅನ್ನೋದು ನನಗೆ ಇಲ್ಲಿ ತನಕ ಅರ್ಥ ಆಗ್ತದೆ. ಆದ್ರೆ 6.5 ವರ್ಷ ನಾವೇ ಪ್ರಯತ್ನ ವಿಷ್ಣು ಸರ್ ಸ್ಮಾರಕ ಆಗ್ಬೇಕು ಅಂತ ಓಡಾಡ್ತಿರೋರ್ ಪಾಡು ಸೂತ್ರ ಇಲ್ದಿರೋ ಗಾಳಿಪಟ ತರ ಆಗ್ಬಿಟ್ಟಿದೆ. ಎಲ್ಲಾ ಕಡೆ ಹೋಗ್ತಿದ್ದಾರೆ. ಸರ್ಕಾರ ಆಗ್ಬೇಕು, ಸರ್ಕಾರದ ಕಡೆಯಿಂದ ಆಗ್ಬೇಕು, ಫಿಲ್ಮ್ ಚೇಂಬರ್ ಕಡೆಯಿಂದ ಆಗ್ಬೇಕು, ಫಿಲ್ಮ್ ಚೇಂಬರ್ ಅವ್ರು ಧ್ವನಿ ಎತ್ತಬೇಕು, ಆ ನಟರು ಮಾತಾಡ್ಬೇಕು, ಈ ನಟರು ಮಾತಾಡ್ಬೇಕು, ಕಲಾವಿದರು ಯಾರು ಮಾತಾಡ್ತಿಲ್ಲ. ಕಲಾವಿದರು ಸುಮ್ಮನೆ ಒಂದು ಟ್ವಿಟರ್ ಎಲ್ಲ ಯಾವ್ದ್ರಲ್ಲ ಒಂದು ಪೋಸ್ಟ್ ಹಾಕ್ತಾರೆ, ಅವ್ರ ಪಡೆ ಅವ್ರು ಸುಮ್ಮನೆ ಆಗ್ಬಿಡ್ತಾರೆ. ಆದ್ರೆ ಕೆಲವರು ಇವಾಗ ಎಚ್ಚೆತ್ಕೊಬಿಟ್ಟಿದ್ದಾರೆ, ಕೆಲವರು ಇವಾಗ ಎಚ್ಚರ ಆಗಿದ್ದಾರೆ. ಇವಾಗ ಎಚ್ಚರ ಆಗಿರೋರು ಬಂದು ಇಷ್ಟು ವರ್ಷಗಳ ಕಾಲ 15 ವರ್ಷಗಳ ಕಾಲ ಸ್ಮಾರಕಕ್ಕೋಸ್ಕರ ಹೋರಾಡಿರೋರ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದ್ದಾರೆ, ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ದಾರೆ. ಫಸ್ಟು ಈ ಹೋರಾಟ ಅನ್ನೋದು ಏನಾಗಿದೆ, ಮನೆ ಒಂದು 3 ಬಾಗ್ಲಾಗ್ಬಿಟ್ಟಿದೆ. ವಿಷ್ಣು ಸರ್ ಫ್ಯಾಮಿಲಿ ಅವರು ಭಾರತಿ ಅಮ್ಮವ್ರಾಗಿರ್ಬೋದು, ಅನಿರುದ್ಧ ಅವರಾಗಿರ್ಬೋದು, ಅವರು ಮೈಸೂರು ಅಂತಾರೆ, ಕೆಲವರು ಬೆಂಗಳೂರು ಅಭಿಮಾನ್ ಸ್ಟುಡಿಯೋ ಅಂತಾರೆ. ಇವಾಗ ಇನ್ನೊಂದೇನಾಗಿದೆ, ಸುದೀಪ್ ಸರ್ 1/2 ಎಕರೆ ಜಮೀನು ತಗೊಬಿಟ್ಟು ಅದರಲ್ಲಿ ಒಂದು ವಿಗ್ರಹ ಮಾಡಬೇಕು ಅಂತ ಅನ್ಕೋತಿದ್ದಾರೆ. ಇದು ವಾದ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಅವ್ರದ ಸಪ್ರೇಟು, ಇವ್ರ ಸಪ್ರೇಟು, ಇವ್ರ ಸಪ್ರೇಟ್, ಆ ತರ ವಾದ ಆಗ್ಬಿಟ್ಟಿದೆ. ಅಭಿಮಾನ ವಿಷ್ಣು ಸರ್ ಅಲ್ಲಿ ಎಲ್ಲಾ ಕಡೆ ಇರೋದು ವಿಷ್ಣು ಸರೇ. ಇಲ್ಲಿ ಮೈಸೂರಲ್ಲಾದ್ರೂ ಅಲ್ಲಿಗೆ ಎಲ್ಲರೂ ಹೋಗ್ಬೇಕಾಗಿತ್ತು. ಬೆಂಗಳೂರಲ್ಲಿ ಸುದೀಪ್ ಸರ್ ಏನಾದ್ರು ಒಂದು ವಿಗ್ರಹ ಏನಾದ್ರು ಮಾಡಿಸಿದ್ರೆ ಅಲ್ಲಿಗೂ ಎಲ್ಲರೂ ಹೋಗ್ಬೇಕು. ಅಭಿಮಾನ್ ಸ್ಟುಡಿಯೋದಲ್ಲಾದ್ರೆ ಅಭಿಮಾನ್ ಸ್ಟುಡಿಯೋಗೂ ಹೋಗ್ಬೇಕು. ಆದ್ರೆ ಈಗ ರಾಮ ಜನ್ಮಭೂಮಿ ಅಂತ ಅಯೋಧ್ಯೆ ಏನಿದೆ, ರಾಮಗೆ ಅದೇ ಪವಿತ್ರ ಅಂತ ಹೆಂಗೆ ಹೇಳ್ತೀವಿ, ಅಲ್ಲಿಗೆ ಹೋಗ್ಬೇಕು ಎಲ್ಲಾರು. ಎಲ್ಲಿ ಇಡೀ ದೇಶ ತುಂಬಾ ರಾಮನ ದೇವಸ್ಥಾನ ಇದ್ರು, ಮೇನ್ ಬ್ರಾಂಚ್ ಅಂತ ಒಂದಿರುತ್ತಲ್ಲ, ಆ ತರ ಒಂದು ಮುಖ್ಯ ಸ್ಥಾನ ಏನಿದೆ ಅದು ಅಯೋಧ್ಯ. ಹಂಗೆ ವಿಷ್ಣು ಸರ್ಗೆ ಮುಖ್ಯ ಸ್ಥಾನ ಏನಿದೆ ಅದು ಅಭಿಮಾನ್ ಸ್ಟುಡಿಯೋ, ಅದು ಅಲ್ಲಿ ಆಗ್ಲೇಬೇಕು. ಇದರಲ್ಲಿ ಸುದೀಪ್ ಸರ್ಗಾಗಿರ್ಬೋದು ಅಥವಾ ಈ ಹೋರಾಟನ ಅವಾಗಿಂದ ಕಂಟಿನ್ಯೂ ಮಾಡ್ಕೊಂಡು ಜನಗಳಲ್ಲಿ ಹೋರಾಟನ ಜೀವಂತವಾಗಿಟ್ಟಿರೋ ವೀರಕಪುತ್ರ ಶ್ರೀನಿವಾಸ್ ಅವರಾಗಿರ್ಬೋದು, ಅವ್ರಿಗೆ ಯಾವುದೇ ರೀತಿ ಅನುಮಾನ ಇಲ್ಲ. ಅವರು ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ ಅದನ್ನು. ಹಾಗಂತ ಇದು ಪುಣ್ಯಭೂಮಿಗೆ ಈಕ್ವಲ್ ಅಂತ ನಾನು ವಾದ ಮಾಡ್ಲಿಕ್ಕೆ ಹೋಗ್ತಿಲ್ಲ. ಮೈಸೂರಿನ ಸ್ಮಾರಕಕ್ಕೆ ಪ್ಯಾರಲಲ್ ಅಂತಲೂ ಹೇಳಕ್ ಹೋಗ್ತಿಲ್ಲ. ಅದಕ್ಕೆ ಅದರದೇ ಆದ ಘನತೆ ಇದೆ, ಅದು ಸರ್ಕಾರದಿಂದ ನಿರ್ಮಿತವಾದಂಥದ್ದು. ಮತ್ತು ಇದು ಪುಣ್ಯಭೂಮಿ, ಅಸಂಖ್ಯಾತರ ಭಾವನೆಗಳು ಬೆಸೆದಿರುವಂತಹ ಜಾಗ ಇದೆ. ಈ ವಿಡಿಯೋದಲ್ಲಿ ಅವ್ರು ಹೇಳ್ದಂಗೆ ವಿಷ್ಣು ಸರ್ ಸ್ಮಾರಕ ಆಗ್ಬೇಕು, ಅಭಿಮಾನ್ ಸ್ಟುಡಿಯೋದಲ್ಲೇ ಆಗ್ಬೇಕು, ಅದೇ ಜಾಗದಲ್ಲೇ ಆಗ್ಬೇಕು. ಅಲ್ಲಿವರೆಗೂ ಅಭಿಮಾನಿಗಳು ಎಲ್ಲ ಸೇರಿ ಒಂದು ಹುಟ್ಟುಹಬ್ಬನ ಅಥವಾ ಅವರ ಅವರ ತೀರೋಗಿದ್ದ ದಿನಾನ ನೆನಪಿಸ್ಕೋಬೇಕು ಅಂತಂದ್ರೆ, ಸೆಲೆಬ್ರೇಟ್ ಮಾಡ್ಬೇಕು ಅಂತಂದ್ರೆ ಒಂದು ಜಾಗ ಬೇಕು. ಆ ಜಾಗಕ್ಕೋಸ್ಕರ ಇವಾಗ 1/2 ಎಕರೆ ಮಾಡ್ತಾರೆ. ಇದು ಮುಗಿದ ಮೇಲೆ ಅದರ ಪ್ರಾಮುಖ್ಯತೆನ ಕಳ್ಕೊಳ್ಳುತ್ತೆ. ಆ ಜಾಗದಲ್ಲಿ ಗ್ರಂಥಾಲಯನೋ ಅಥವಾ ಇನ್ನೊಂದೇನೋ ಒಂದು ಮಾಡ್ತಾರೆ ಅಂತ, ವೃದ್ಧಾಶ್ರಮನೋ ಏನಾದ್ರು ಮಾಡ್ತಾರೆ ಅಂತ ಹೇಳಿಕೆ ಕೊಟ್ಟರು ವೀರಕಪುತ್ರ ಶ್ರೀನಿವಾಸ್ ಅವರು. ಈ ಹೇಳಿಕೆ ಮುಖಾಂತರ ಅವರಿಗೆ ಸದ್ಯಕ್ಕೆ ಈಗ ಅಭಿಮಾನಿಗಳಿಗೆ ಬೆಂಗಳೂರಲ್ಲಿ ಒಂದು ಸ್ಮಾರಕ ತರ ಒಂದು ವಿಗ್ರಹ ಬೇಕು, ಒಂದು ಜಾಗ ಬೇಕು. ಅಭಿಮಾನಿಗಳೆಲ್ಲ ಸೇರೋದಕ್ಕೆ, ಅವ್ರು ಬರ್ತಡೇ ಮಾಡೋದಕ್ಕೆ, ಪ್ರತಿಯೊಂದಕ್ಕೂ ಒಂದು ಜಾಗ ಬೇಕು. ಆ ಜಾಗ ಫ್ರೀಯಾಗಿ ಸಿಕ್ಕಲ್ಲ. ಬೆಂಗಳೂರಲ್ಲಿ ಕೆಂಗೇರಿಲಿ 1/2 ಎಕರೆ ಜಮೀನು ತಗೋಬೇಕು ಅಂತಂದ್ರೆ ಅದು ಈಸಿಯಾಗಿ ಎಲ್ಲ ಹೋಗಿ ಚಾಕ್ಲೇಟ್ ತಗೊಂಡಂಗಲ್ಲ, ಅದು ಕೋಟ್ಯಾಂತರ ರೂಪಾಯಿ ಬೇಕು ಅದಕ್ಕೆ. ಆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸುದೀಪ್ ಸರ್ ತಗೋತಾವ್ರೆ ಅಂದ್ರೆ ಆ ಸುದೀಪ್ ಸರ್ ಬಗ್ಗೆನೂ ಕೆಡ್ದ ಮಾತಾಡ್ತಾವ್ರೆ. ಇವತ್ತು ಮಂಜು ಅವರು ವಿಷ್ಣು ಸರ್ ಅಭಿಮಾನಿ ಅಂದ್ರೆ ಡೌಟೇ ಇಲ್ಲ. ವಿಷ್ಣು ಸರ್ ಹೆಸರು ಹಿಡ್ಕೊಂಡು ಅವ್ರ ಮಗನ ಕೈಲೆಲ್ಲ ಸಿನಿಮಾ ಮಾಡಿಸಿದ್ರು, ಏನೇನೋ ಮಾಡಿದ್ರು. ಅಭಿಮಾನ ಅವ್ರಿಗೆ ಇಲ್ಲ ಅಂತ ಹೇಳಕ್ಕಾಗಲ್ಲ, ಯಾವ್ದನ್ನು ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೆ ಇವತ್ತು ಬಂದು ಸುದೀಪ್ ಸರ್ಗೆ ಮಾಹಿತಿ ಕೊರತೆ ಇದೆ ಅಂತ ಹೇಳ್ತಾರೆ. ಮಾಹಿತಿ ಕೊರತೆ ಹಿಡ್ಕೊಂಡು ಅವರು ಸಿಎಂ ಹತ್ರ ಹೋಗಿ ಪುಣ್ಯಭೂಮಿ ಅದು ಅಲ್ಲೇ ಆಗ್ಬೇಕು, ಮೈಸೂರಲ್ಲಿ ಸ್ಮಾರಕ ಆಗ್ಲಿ ಪರವಾಗಿಲ್ಲ, ಪುಣ್ಯಭೂಮಿಲಿ ಒಂದು ಸ್ಮಾರಕ ಇರಬೇಕು ಅಂತ ಹೋಗಿ ಮುಖ್ಯಮಂತ್ರಿ ಅವರಿಗೆ ಹೋಗಿ ಮನವಿ ಕೊಟ್ರು ಸುದೀಪ್ ಸರ್. ಏನೂ ಅವರಿಗೆ ಮಾಹಿತಿನೇ ಇಲ್ಲದೆ ಅವರು ಮನವಿ ಕೊಟ್ರು ಹೋಗಿ. ನೀವು ಸ್ಮಾರಕಕ್ಕೋಸ್ಕರ ಯಾವಾಗ ಸ್ಮಾರಕದ ಹತ್ರ ಬಂದು ಹೋರಾಟ ಮಾಡಿದಿರಾ? ಯಾವಾಗ ಸಿಎಂನಾಗ್ಲಿ ಯಾರನ್ನಾರಾಗ್ಲಿ ಮೀಟ್ ಮಾಡ್ಬಿಟ್ಟು ಮಾತಾಡಿದಿರಾ? ನೀವು ಹೊರಗಡೆ ಹೇಳ್ಕೊಂಡಿರ್ತಾನೆ ಹೋದಾಗ ಅಕಸ್ಮಾತ್ ನೀವು ಒಳಗಡೆ ಮಾಡಿದಿರೋ ಮಾಡಿಲ್ವೋ ಅದು ನಮಗೆ ಗೊತ್ತಿಲ್ಲ, ನಮಗೆ ಕಂಡಿಲ್ಲ. ಅಭಿಮಾನಿಗಳಿಗಾಗ್ಲಿ ಯಾರಿಗೂ ಕಂಡಿಲ್ಲ.
ಆದ್ರೆ ನೀವು ಮಾಡಿದೀನಿ ಅಂತ ಹೇಳೋದಕ್ಕೆ ಏನಾದ್ರು ಪ್ರೂಫ್ ಬೇಕಲ್ವಾ? ಇವತ್ತು ಬಂದ್ಬಿಟ್ಟು ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ವಿಷ್ಣು ಸರ್ದು ಸ್ಮಾರಕದ ವಿಚಾರ ಇವ್ರದೆಲ್ಲರೂ ಪ್ರತಿಷ್ಠೆ ಆಗ್ಬಿಟ್ಟಿದೆ ಇವಾಗ. ಯಾರು ವಿಷ್ಣು ಸರ್ ಅಭಿಮಾನಿ ಅಂತ ಹೇಳ್ಕೊಂಡು ಯಾರು ಹೊಡೆದ ಇವ್ರೆಲ್ಲಾರ್ದು ಪ್ರತಿಷ್ಠೆ ಆಗ್ಬಿಟ್ಟಿದೆ ಇವಾಗ. ಸುದೀಪ್ ಸರ್ ಇವತ್ತು ದುಡ್ಡು ಖರ್ಚು ಮಾಡಿ ಅವ್ರ ಕೋಟ್ಯಾಂತರ ರೂಪಾಯಿ ಹಣ ಅವ್ರಿಗೆ ಕಷ್ಟಪಟ್ಟು ದುಡಿದಿರೋ ದುಡ್ಡನ್ನ ಖರ್ಚು ಮಾಡಿ ಅವರು ಒಂದು ಅರ್ಧ ಎಕರೆ ಜಮೀನ್ ತಗೊಂಡು ಏನೋ ವಿಗ್ರಹ ಮಾಡಿಸ್ತೀನಿ ಸುದೀಪ್ ಸರ್ದ ಅಂತ ಅವ್ರು ಸ್ವಂತ ಖರ್ಚಲ್ಲಿ ಮಾಡ್ತೀವಿ ಅಂತಂದಾಗ ಇವರೆಲ್ಲ ಓ ಅಂತಿದ್ದಾರೆ. ಇವಾಗ ನಿಮ್ ಯೋಗ್ಯತೆಗಳಿಗೆ ವಿಷ್ಣು ಸರ್ಗೆ ಒಂದು ಅವಾರ್ಡ್ ಕೇಳೋ ತರ ಯೋಗ್ಯತೆ ಇಲ್ಲ ನಿಮ್ಗಳಿಗೆ. ಅವ್ರ ಸಾಧನೆಗೆ ಒಂದು ಅವಾರ್ಡ್ ಕೊಡೋ ಯೋಗ್ಯತೆ ಇಲ್ಲ, ಅವಾರ್ಡ್ ಕೊಡ್ಸೋ ಯೋಗ್ಯತೆ ಇಲ್ಲ. ಇವತ್ತು ಅವಾರ್ಡ್ ಸುಮ್ಮನೆ ಯಾರಿಗೂ ಕೊಡಲ್ಲ. ಇವತ್ತು ಪದ್ಮಶ್ರೀ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿ ಇವತ್ತು ಅನಂತನಾಗ್ ಸರ್ಗೆ ಬರಬೇಕು ಅಂತಂದ್ರೆ ಕನ್ನಡಿಗರೆಲ್ಲ ಸೇರಿ ಮಾಡಿದಂತ ಒಂದು ಅಭಿಯಾನಕ್ಕೆ ಅವರಿಗೆ ಪದ್ಮಶ್ರೀ ಪದ್ಮವಿಭೂಷಣ ಕೊಡಬೇಕು ಅನ್ನೋ ಅಭಿಯಾನಕ್ಕೆ ಇವತ್ತು ಅವರಿಗೆ ಸಿಕ್ಕಿದೆ ಪ್ರಶಸ್ತಿ. ಅದೇ ರೀತಿ ಯಾರಿಗಾರ ರಾಜ್ಕುಮಾರ್ ಅವ್ರಿಗೆ ಆಗಿರ್ಬೋದು, ಯಾರಿಗಾರ ಆಗಿರ್ಲಿ ಒಂದು ಪ್ರಶಸ್ತಿ ಸಿಗಬೇಕು ಅಂತಂದ್ರೆ ಅದಕ್ಕೆ ಕಲಾಭಿಮಾನಿಗಳೆಲ್ಲ ಸೇರಿ ಅದನ್ನ ಕೇಳಬೇಕು. ಅಟ್ಲೀಸ್ಟ್ ಅವ್ರನ್ನ ಇಷ್ಟಪಡೋ ನೀವಾದ್ರೂ ಎಲ್ಲಾದ್ರೂ ಅವರಿಗೆ ಕರ್ನಾಟಕ ರತ್ನ ಕೊಡಿ ಅಂತ ಕೇಳಿಲ್ಲ, ಒಂದು ಪದ್ಮಶ್ರೀನ ಪದ್ಮವಿಭೂಷಣ ಮರಣಾನಂತರ ಕೊಡಿ ಅಂತ ಕೇಳಿಲ್ಲ. ಏನೂ ಕೇಳಿಲ್ಲರೋ ನೀವು ಇವತ್ತು ಬಂದ್ಬಿಟ್ಟು ವಿಷ್ಣು ಸರ್ಗೆ ನಾನು ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತಂದ್ರೆ ಏನ್ ಮಾಡ್ತೀರಾ ಸರ್? ನೀವು ಅವ್ರು ಬದುಕಿದ್ದಾಗ ಮಾಡಿರ್ಬೋದು, ಬದುಕಿದ್ದಾಗ ಮಾಡಿದಿರಾ, ಬದುಕಿದ್ದಾಗ ಏನ್ ಮಾಡಿದಿರಾ? ನೀವು ಅವ್ರ ಅಭಿಮಾನಿ 100 ಸತಿ ಹೇಳ್ತೀನಿ, ನೀವು ಅವ್ರ ಅಭಿಮಾನಿ ಅನ್ನೋದ್ರಲ್ಲಿ ಡೌಟೇ ಇಲ್ಲ ನನಗೆ. ಎಲ್ಲ ಸ್ಟೇಜಲ್ಲಿ ಅವ್ರ ಬಗ್ಗೆ ಮಾತಾಡ್ತೀರಾ, ಕೆಲವ್ರು ಮಾತಾಡೋರೇ ಇಲ್ಲ ಅವ್ರ ಬಗ್ಗೆ, ವಿಷ್ಣು ಸರ್ ಬಗ್ಗೆ. ಲಾಭ ಬೇಕಲ್ಲ, ಅದಕ್ಕೋಸ್ಕರ ಯಾರು ಮಾತಾಡಲ್ಲ. ಈ ವಿಚಾರದಲ್ಲಿ ರಾಜ್ಕುಮಾರ್ ಅವ್ರ ಫ್ಯಾಮಿಲಿನ ಕೆಲವರು ಬ್ಲೇಮ್ ಮಾಡ್ತಾ ಇರ್ತಾರೆ. ರಾಜ್ಕುಮಾರ್ ಫ್ಯಾಮಿಲಿ ಬ್ಲೇಮ್ ಮಾಡಿ ಏನ್ರಿ ಸಿಗ್ಬೇಕಾಗಿದೆ? ರಾಜ್ಕುಮಾರ್ ಫ್ಯಾಮಿಲಿ ಅವ್ರು ಬಂದಿದ್ರಾ? ಮಾಡಬೇಡಿ ಅಲ್ಲಿ ಪ್ರತಿಮೆ ಮಾಡಬೇಡಿ ಅಥವಾ ಅಲ್ಲಿ ಸ್ಮಾರಕ ಮಾಡಬೇಡಿ ಅಂತ ರಾಜ್ಕುಮಾರ್ ಫ್ಯಾಮಿಲಿ ಅವ್ರು ಹೇಳಿದಾರ? ರಾಜ್ಕುಮಾರ್ ಅವರು ಇರಲೇ ಇಲ್ಲ ಬಿಡಿ ಅವ್ರು ಹೇಳೋದಕ್ಕೆ. ಅವ್ರ ಫ್ಯಾಮಿಲಿ ಅವ್ರು ಶಿವರಾಜ್ ಕುಮಾರ್ ಅವ್ರು ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಅವ್ರು ಆಗಿರ್ಬೋದು, ಅವ್ರು ಯಾರು ಹೇಳಿದಾರ? ಪಾರ್ವತಮ್ಮನವ್ರು ಹೇಳಿದ್ದಾರೆ? ಯಾರು ಹೇಳಿದ್ದಾರೆ? ಯಾರು ಹೇಳಿಲ್ಲ. ಇದನ್ನ ಅವ್ರಿಗವರಿಗೆ ತಿಕ್ಕಾಟ ತಂದಿಡೋದು ಬೇರೆ, ಆದ್ರೆ ಹೋಲಿಕೆ ಮಾಡೋದು ಅದು ತಪ್ಪು. ಅವ್ರಿಗವರಿಗೆ ಹೋಲಿಕೆ ಮಾಡೋದು ತಪ್ಪು, ಅವ್ರ ಸಾಧನೆ ಇವ್ರ ಸಾಧನೆ ಹೋಲಿಕೆ ಮಾಡೋದು ತಪ್ಪು. ಆದ್ರೆ ಇಂಡಸ್ಟ್ರಿಲಿ ಇರೋರಿಗೆ ಹೋಲಿಕೆ ಮಾಡೋದು ಬಿಟ್ಟು ಬೇರೆ ಯಾರಿಗೆ ಹೋಲಿಕೆ ಮಾಡಕ್ ಸಾಧ್ಯ? ನೀವು ಹೋಗ್ಬಿಟ್ಟು ಮುಖ್ಯಮಂತ್ರಿಗೆ ಹೋಲಿಕೆ ಮಾಡೋಕ್ಕಾಗುತ್ತಾ? ಇಂಡಸ್ಟ್ರಿಲಿ ಇರೋರಿಗೆ, ಕನ್ನಡ ಇಂಡಸ್ಟ್ರಿಲಿ ಇರೋರಿಗೆ ಹೋಲಿಕೆ ಮಾಡ್ಬೇಕು. ಅಂದ್ರೆ ಯಾವ ಹೋಲಿಕೆ? ಅವ್ರು ಮಾಡೋ ಸಾಧನೆಗಲ್ಲ ಹೋಲಿಕೆ. ಇಂಡಸ್ಟ್ರಿಲಿ ಒಂದು ಉದ್ಯಮದಲ್ಲಿ ಅವ್ರಿಗೇನ್ ಸಿಕ್ತು, ಇವ್ರಿಗೇನ್ ಸಿಕ್ತು ಅಷ್ಟೇ, ಬೇರೆ ಇನ್ನೇನು ಅಲ್ಲ. ಇಲ್ಲಿ ರಾಜ್ಕುಮಾರ್ ಅವರಿಗೆ ಕೊಡುವಷ್ಟು ಪ್ರಾಮುಖ್ಯತೆನ ವಿಷ್ಣು ಸರ್ಗೆ ಕೊಡಿ ಅಂತ ಯಾರು ಕೇಳಲ್ಲ, ಅವಶ್ಯಕತೆನೂ ಇಲ್ಲ, ಕೇಳಕ್ಕೂ ಹೋಗಲ್ಲ ಯಾರು. ಇಲ್ಲಿ ಕೇಳ್ತಿರೋದು ಇವ್ರು ಮಾಡಿರೋ ಸಾಧನೆಗೆ ಬೆಲೆ ಕೊಡಿ. ಅವ್ರಿಗೆ ಏನು ನೀವು ಪ್ರಶಸ್ತಿ ಕೊಡದೇ ಇದ್ರೆ ಹಾಳಾಗೋಗ್ಲಿ. ಅವ್ರು ಸತ್ತೋಗಿ ಅವರ ತೀರೋಗಿರೋ ಜಾಗಕ್ಕೆ ಒಂದು ಸ್ಮಾರಕ ಅಭಿಮಾನಿಗಳಿಗೋಸ್ಕರ, ಕನ್ನಡ ಅಭಿಮಾನಿಗಳೇ ತಾನೆ ಅವರು, ಅವ್ರಿಗೊಂದು ಸ್ಮಾರಕ ಕಟ್ಟಿಸ್ಕೊಡಕ್ಕೆ ಇಂಡಸ್ಟ್ರಿ ಅವರೆಲ್ಲ ಒಗ್ಗಟ್ಟಾಗಿ ನಿಲ್ತಾರ. ವಿಷ್ಣು ಸರ್ ಫ್ಯಾಮಿಲಿಗೆ ಏನಾಗಿದೆ ಅನ್ನೋದು ನನಗೆ ಇಲ್ಲಿ ತನಕ ಅರ್ಥ ಆಗ್ತಾ ಇಲ್ಲ. ಅನಿರುದ್ಧ ಅವರು ಒಂದು ವಿಡಿಯೋದಲ್ಲಿ ಮಾತಾಡ್ತಾರೆ, ಅವರಿಗೆ ಅನಿರುದ್ಧ ಅವರಿಗೆ ವಿಷ್ಣು ಸರ್ ಸ್ಮಾರಕ ಬೆಂಗಳೂರಲ್ಲಿ ಆಗೋದು ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅನಿರುದ್ಧ ಅವ್ರ ಮಾತು ಕೇಳಿದ್ರೆ ನನಗೆ ಅನ್ನಿಸ್ತಿರೋದು ಅವರಿಗೆ ಬೆಂಗಳೂರಲ್ಲಿ ವಿಷ್ಣು ಸರ್ ಸ್ಮಾರಕ ಆಗೋದು ಅವ್ರಿಗೆ ಇಷ್ಟನೇ ಇಲ್ಲ. ಆ ಥರ ಮಾತಾಡ್ತಿದ್ದಾರೆ. ಗಾಳಿಲ್ಕೊಂಡು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ, ಆದ್ರೆ ನನಗೂ ಓಕೆ ಆಗಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಅಂತ. ಕೋರ್ಟ್ ಅವರು ಎಕ್ಸಾಕ್ಟ್ ಆಗಿ ಹೇಳಿದ್ದಾರೆ, ನಿಮಗೆ ಬರಲ್ಲಪ್ಪ, ಅಭಿಮಾನಿಗಳು ಕೇಳೋಕ್ಕಾಗಲ್ಲ, ಫ್ಯಾಮಿಲಿ ಅವ್ರು ಬಂದು ನಿಂತ್ಕೊಂಡ್ರೆ ಆಗುತ್ತೆ ಅಂತ. ನೀವು ಹೋಗಿ ನಿಂತ್ಕೊಳ್ಳಿಲ್ಲ ಯಾವತ್ತು, ಇದು ಆಗ್ಲಿಲ್ಲ. ಸ್ಮಾರಕ ಅಲ್ಲೇ ಮೈಸೂರಿಗೆ ತಗೊಂಡೋಗಿ ಹಾಕೊಂಡ್ರಿ. ಅಭಿಮಾನಿಗಳಿಗೆ ಏನ್ ಬೇಕು ಅನ್ನೋದೇ ನಿಮಗೆ ಗೊತ್ತಾಗ್ತಾ ಇಲ್ಲ. ಅಭಿಮಾನಿಗಳಿಗೆ ಏನ್ ಬೇಕು ಅನ್ನೋದು ಮಾಡ್ತಾರ, ನಿಮಗೆ ಇಷ್ಟ ಬಂದಿದ್ದು ಮಾಡ್ತಾರ? ವಿಷ್ಣು ಸರ್ ಯಾವ ಕಾರಣಕ್ಕೋಸ್ಕರ ವಿಷ್ಣು ದಾದಾ ಆದ್ರು, ಸಾಹಸ ಸಿಂಹ ಯಾಕಾದ್ರು? ಅಭಿಮಾನಿಗಳಿಂದಾನೇ ತಾನೇ ಆಗಿದ್ದು, ಅಭಿಮಾನಿಗಳಿಗೋಸ್ಕರನೇ ತಾನೇ ಆಗಿದ್ದು. ನಿಮ್ಮ ಅವಶ್ಯಕತೆಗೋಸ್ಕರನ, ನಿಮ್ಮಿಂದನ? ಯಾರಿಂದ ವಿಷ್ಣು ಸರ್ ದಾದಾ ಆಗಿದ್ದು? ಯಾರಿಂದ ವಿಷ್ಣು ಸರ್ ಸಾಹಸ ಸಿಂಹ ಆಗಿ ಅಭಿನವ ಭಾರ್ಗವ ಆಗಿದ್ದು? ಯಾರಿಂದ? ಅಭಿಮಾನಿಗಳ ಬಲದ ಜೊತೆ ಫ್ಯಾಮಿಲಿ ಬಲನು ಸೇರಿದಿದ್ರೆ ಇಷ್ಟೊತ್ತಿಗೆ ವಿಷ್ಣು ಸರ್ ಸ್ಮಾರಕ ಆಗೋಗಿರ್ತಿತ್ತು. ಈ ಕೆಲಸನ ಫ್ಯಾಮಿಲಿಯವ್ರು ನಿಂತು ಮಾಡಲಿಲ್ಲ. 15 ವರ್ಷದಿಂದ ಅಭಿಮಾನಿಗಳು ಮಾತ್ರ ಓಡಾಡಿದ್ರು. ಅಭಿಮಾನಿಗಳ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡಿದ್ರು, ಏನೇನೋ ಮಾಡಿದ್ರು. ಬರ್ತ್ಡೇ ದಿವಸ ಲಕ್ಷಾಂತರ ಜನ ಸೇರಿದ್ರು, ಕಟೌಟ್ ಮೇಳ ಮಾಡಿದ್ರು, ಏನೇನೋ ಮಾಡಿದ್ರು. ಆದರೆ ಅವರ ಫ್ಯಾಮಿಲಿಯವ್ರು ಮಾತ್ರ ಇದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಿಲ್ಲ, ಕೇರು ಮಾಡಲಿಲ್ಲ. ಇಂಡಸ್ಟ್ರಿ ಅವರು ಕೇರ್ ಮಾಡಲಿಲ್ಲ. ಇವತ್ತು ಕೆಲವರು ಬಂದು ನಿಂತಿದ್ದಾರೆ. ಅಟ್ಲೀಸ್ಟ್ ಇವರೆಲ್ಲರೂ ಸೇರಿ ಒಂದು ಸೂತ್ರ ಹಿಡಿದಿರೋ ಗಾಳಿಪಟ ಮಾಡಿ ಆರಿಸ್ಬಿಟ್ರೆ ಸಾಕಾಗ್ಬಿಟ್ಟಿದೆ. ಅಂದರೆ ಎಲ್ಲರೂ ಒಟ್ಟಿಗೆ ಸೇರಿ ಸರ್ಕಾರದ ಮೇಲೆ ಪ್ರೆಷರ್ ತಂದು ಎಲ್ಲದನ್ನೂ ಮಾಡಿ ಒಂದು ಸ್ವಲ್ಪ ವಿಷ್ಣು ಸರ್ ಸ್ಮಾರಕನ ಎಲ್ಲರೂ ಸೇರಿ ಮಾಡಿದ್ರೆ ತುಂಬ ಒಳ್ಳೆಯದು. 3 ಬಾಗಿಲು ಮನೆ, ಒಂದು 3 ಬಾಗಿಲಾಗೋದು ಬೇಡ, 1 ಬಾಗಿಲಾಗಲಿ. ಆ 1 ಬಾಗಿಲಲ್ಲೇ ಎಲ್ಲರೂ ಹೋಗೋಣ. ನಿಮ್ಮ ಪ್ರತಿಷ್ಠೆಗಳನ್ನ ಪಕ್ಕಕ್ಕೆ ಇಡಬೇಕು ಅಂತ ನನ್ನ ರಿಕ್ವೆಸ್ಟು. ಈ ವಿಡಿಯೋ ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಕರೆಕ್ಟಾಗಿ ಹೇಳಿದ್ದೀನಿ ಅಂತ ಅನ್ಸಿದ್ರೆ ಮಾತ್ರ ಶೇರ್ ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು. ಈ ವಿಷಯದ ಬಗ್ಗೆ
ನಿಮ್ಮ ಒಪಿನಿಯನ್ನ ನಿಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚ್ಕೊಳ್ಳಿ.